ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನನ್ನೆಲ್ಲ ಪ್ರೀತಿಯ ರಾಯರ ಭಕ್ತರಿಗೆ ಈ ರಾಯರ ದಿವ್ಯಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ರಾಯರ ಮಠಕ್ಕೆ ಹೋದಾಗ ನಾವು ಯಾವೆಲ್ಲ ನಿಯಮಗಳನ್ನ ಪಾಲಿಸಬೇಕು ಅಂತ ತಿಳ್ಕೊಳ್ಳೋಣ. ಯಾಕೆಂದರೆ ಕೆಲವೊಂದು ತಿಳಿದೇನೋ ನಮ್ಮಿಂದ ತಪ್ಪುಗಳು ಆಗ್ತಾ ಇರುತ್ತೆ. ಆ ರೀತಿ ಆಗದೆ ನಾವು ರಾಯರ ಮಠಗಳಿಗೆ ಹೋದಾಗ ನಾವು ಯಾವೆಲ್ಲ ಒಂದು ನಿಯಮಗಳನ್ನ ಪಾಲಿಸಬೇಕು, ಈ ಒಂದು ತಪ್ಪುಗಳನ್ನ ಮಾಡಬಾರ್ದು ಅಂತ ಈ ವಿಡಿಯೋದಲ್ಲಿ ನಾನಿವತ್ತು ಹೇಳ್ಕೊಡ್ತೀನಿ. ಬನ್ನಿ, ಹಾಗಾದರೆ ತಡ ಮಾಡೋದಕ್ಕೆ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನಾವು ಮಠಕ್ಕೆ ಹೋದಾಗ ಅಲ್ಲಿರುವಂತಹ ಗುರು ಹಿರಿಯರಿಗೆ ಶ್ರದ್ಧೆ ಮತ್ತು ಗೌರವವನ್ನು ಕೊಡಬೇಕು. ಅಲ್ಲಿ ಯಾರೆಲ್ಲ ಬಂದಿರ್ತಾರೋ, ನಮಗಿಂತ ವಯಸ್ಸಾದವರು, ಗುರು ಹಿರಿಯರು ಯಾರೆಲ್ಲ ಇರ್ತಾರೋ ಅವರನ್ನು ನಾವು ತುಂಬ ಪ್ರೀತಿಯಿಂದ ಕಾಣಬೇಕಾಗತ್ತೆ. ಹಾಗೆ ಎರಡನೆಯದಾಗಿ ನಾವು ಮಠದಲ್ಲಿ ನಡೆಯುವಂತಹ ಪೂಜೆ ಭಜನೆಗಳಲ್ಲಿ ಪಾಲ್ಗೊಳ್ಬೇಕು. ಸಾಧಾರಣವಾಗಿ ಗುರುವಾರ ಹೊತ್ತು ನಾವು ಸಾಯಂಕಾಲದ ಟೈಮಲ್ಲಿ ಮಠಗಳಲ್ಲಿ ವಿಶೇಷವಾದ ಪೂಜೆಗಳು ನಡೆಯುತ್ತೆ ರಾಯರಿಗೆ. ಅಂದರೆ ಭಜನೆಗಳಾಗಿರ್ಬೋದು, ರಾಯರ ರಥೋತ್ಸವ ಆಗಿರ್ಬೋದು, ಮಠದಲ್ಲಿ ನಡೀತಾ ಇರುತ್ತೆ. ನಿಮಗೆ ಸಾಧ್ಯ ಆದರೆ ಆ ಒಂದು ಪೂಜಾ ವಿಧಾನಗಳಲ್ಲಿ ನೀವು ಕೂಡ ಪಾಲ್ಗೊಳ್ಳಿ. ಇನ್ನು ಮಠದಲ್ಲಿ ಸ್ವಚ್ಛತೆಯನ್ನು ನಾವು ಕಾಪಾಡಬೇಕು. ಕೆಲವೊಮ್ಮೆ ನಾನು ಮಠಕ್ಕೆ ಹೋದಾಗ ಗಮನಿಸಿದ್ದೀನಿ, ಕೆಲವರು ಮಂತ್ರಾಕ್ಷತೆಗಳನ್ನ ಈಸ್ಕೊಂಡು ಅವರು ಎಷ್ಟು ಬೇಕಷ್ಟು ಒಂದೆರಡು ಕಾಳನ್ನ ಎತ್ತು ತಲೆ ಮೇಲೆ ಹಾಕ್ಕೊಂಡು ಮಿಕ್ಕಿದನ್ನು ಅಲ್ಲೇ ಎಲ್ಲಾದರೂ ಸೈಡಲ್ಲಿ ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಮಂತ್ರಾಕ್ಷತೆಗೆ ಅದರದ್ದೇ ಆದಂತಹ ಒಂದು ಮಹತ್ವ ಇದೆ. ಖಂಡಿತವಾಗ್ಲೂ ನೀವು ಈ ಒಂದು ತಪ್ಪನ್ನು ಮಠಕ್ಕೆ ಹೋದಾಗ ಮಾಡಬೇಡಿ. ನೀವು ಅದನ್ನು ತಗೊಂಡು ನಿಮಗೆ ಎಷ್ಟು ಬೇಕಷ್ಟು ಬಳಸಿ, ನಿಮಗೆ ಹತ್ರದಲ್ಲಿರೋರಿಗೆ, ನಿಮ್ಮ ಸ್ನೇಹಿತರಿಗೆ ಮಿಕ್ಕಿದನ್ನು ಕೊಡಿ. ರಾಯರ ಪ್ರಸಾದನ ಎಲ್ರಿಗೂ ಕೊಟ್ಟಾಗುತ್ತಲ್ವ. ರಾಯರ ಮಂತ್ರಾಕ್ಷತೆ ಸಿಗೋದೇ ಪುಣ್ಯ. ಅಂಥದ್ರಲ್ಲಿ ಅದನ್ನು ಈಸ್ಕೊಂಡು ಅದನ್ನು ಅಲ್ಲೇ ನೀವು ಹಾಕೋದಕ್ಕೆ ಹೋಗಬೇಡಿ. ಯಾಕೆಂದರೆ ಅದು ಕೆಳಗಡೆ ಬಿದ್ದು ಅಲ್ಲಿ ಬೇರೆಯವರು ಅದನ್ನೆಲ್ಲ ತುಳಿದಾಡಿ ಮಠದಲ್ಲಿ ಈ ಒಂದು ತಪ್ಪನ್ನು ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗಬೇಡಿ. ಇನ್ನು ಶಾಂತಿ. ಮಠಕ್ಕೆ ಹೋದಾಗ ನೀವು ತುಂಬಾ ಶಾಂತವಾಗಿ ಇರಬೇಕಾಗತ್ತೆ. ಮನಸ್ಸಿನಲ್ಲಿ ಏನೇನೋ ಕಳವಳಗಳಿರುತ್ತೆ, ಮನೆಯಲ್ಲಿ ಇರುವಂತಹ ಒಂದು ತೊಂದರೆಗಳಿರ್ಬೋದು, ಏನಾದರೂ ಒಂದು ಯೋಚನೆಗಳಲ್ಲಿ ನೀವು ಮಠಕ್ಕೆ ಹೋದಾಗ ಅದನ್ನು ಬೇರೆಯವ್ರ ಹತ್ರ ಹೇಳ್ಕೊಳ್ಳೋ ಥರ ಆಗ್ಬೋದು, ಅಥವಾ ಫೋನ್ನಲ್ಲಿ ಮಾತಾಡಿಕೊಂಡು ಮಠದಲ್ಲಿ ಪ್ರದಕ್ಷಿಣೆಗಳನ್ನ ಹಾಕೋದಿರ್ಬೋದು. ಈ ಥರ ಒಂದು ತಪ್ಪುಗಳನ್ನ ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ನಾವು ಮಠಕ್ಕೆ ಹೋಗಿರೋದೇ ನಮ್ಮೆಲ್ಲ ಕಷ್ಟಗಳನ್ನ ಪರಿಹರಿಸು ತಂದೆ ಅಂತ ರಾಯರ ಹತ್ರ ಬೇಡ್ಕೊಳ್ಳೋದಕ್ಕೆ. ರಾಯರ ಹತ್ರ ನೀವು ಸಂಪೂರ್ಣವಾಗಿ ಬೇಡ್ಕೊಳ್ಳಿ, ಈ ಒಂದು ನನ್ನ ತೊಂದರೆಯಿಂದ ನನ್ನನ್ನು ಕಾಪಾಡಪ್ಪ ಅಂತ ಬಿಟ್ಟರೆ, ನೀವು ಬೇರೆಯವ್ರ ಹತ್ರ ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಏನು ಪ್ರಯೋಜನ? ಆ ಥರ ಹೇಳ್ಕೊಂಡು ಏನೂ ಪ್ರಯೋಜನ ಇಲ್ಲ ಅಂದಾಗ ಮತ್ತೆ ಯಾಕೆ ಹೇಳ್ಕೋಬೇಕು ಅಲ್ವಾ? ಹಾಗಾಗಿ ನೀವು ಮಠಕ್ಕೆ ಹೋದಾಗ ಬೇರೆ ಈ ರೀತಿ ಒಂದು ಯೋಚನೆಗಳನ್ನ ಬಿಟ್ಟು, ಬೇರೆಯವ್ರ ಹತ್ರ ಅನವಶ್ಯಕವಾದ ಮಾತುಗಳನ್ನ ಬಿಟ್ಟು ನೀವು ಸಂಪೂರ್ಣವಾಗಿ ರಾಯರ ಒಂದು ಧ್ಯಾನದಲ್ಲಿ ಮುಳುಗಿ. ಇನ್ನು ಕೊನೆಯದಾಗಿ ರಾಯರ ಪ್ರಸಾದ. ಮಠದಲ್ಲಿ ಅನ್ನದಾನ ನಡೀತಾ ಇರುತ್ತೆ. ಪ್ರತಿ ಗುರುವಾರ ಮಠದಲ್ಲಿ ಅನ್ನದಾನ ಇರುತ್ತೆ, ಏರ್ಪಡಿಸಿರ್ತಾರೆ. ಇಲ್ಲಾಂದರೆ ಒಂದು ಪ್ರಸಾದದ ರೀತಿಯಲ್ಲಾದರೂ ಬಂದಿರುವಂತಹ ಭಕ್ತಾದಿಗಳಿಗೆ ಕೊಡ್ತಾರೆ. ಅದನ್ನು ನೀವು ಖಂಡಿತವಾಗ್ಲೂ ವ್ಯರ್ಥ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಬಳಸಿ. ತುಂಬ ಅತಿಯಾಗಿ ನೀವು ಅದನ್ನು ಉಪಯೋಗಿಸೋದು, ನಿಮ್ಮ ಕೈಯಲ್ಲಿ ಆಗದಿರೋ ಅದನ್ನು ಅರ್ಧಂಬರ್ಧ ತಟ್ಟೆಯಲ್ಲೇ ಬಿಟ್ಟು ಬರೋದು ಅನ್ನದಾನದಲ್ಲಿ, ಈ ರೀತಿ ಒಂದು ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ಅದು ಇನ್ನೊಬ್ಬರು ಹೊಟ್ಟೆ ತುಂಬುವಂತಹ ಒಂದು ಪ್ರಸಾದ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ನೀವು ರಾಯರ ಪ್ರಸಾದವನ್ನು ಸ್ವೀಕಾರ ಮಾಡಿ. ಇನ್ನು ರಾಯರ ಮಠದಲ್ಲಿ ನೀವು ಇದೆಲ್ಲ ನಿಯಮಗಳನ್ನ ಪಾಲಿಸಿದ ಮೇಲೆ ರಾಯರ ಮಠದಿಂದ ಆಚೆ ಬಂದಾಗ ಅಲ್ಲಿ ತುಂಬ ಜನ ನಿಶಕ್ತರು ಕೂತಿರ್ತಾರೆ ಅಲ್ವಾ? ಸಹಾಯನ ಕೇಳಿಕೊಂಡು ನಿಮ್ಮ ಕೈಯಲ್ಲಾಗಿದ್ದು ಸಹಾಯ ಮಾಡಿ. ನಾನು ಹಣ ಸಹಾಯ ಮಾಡಿ ಅಂತಲೇ ಹೇಳ್ತಾ ಇಲ್ಲ. ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ನೀವು ಸಹಾಯ ಮಾಡಿ. ಒಂದು ಊಟ ಆಗ್ಬೋದು, ಇಲ್ಲ ಒಂದು ಬಾಳೆಹಣ್ಣು ಆಗ್ಬೋದು, ಬಿಸ್ಕೆಟ್ ಆಗ್ಬೋದು, ಬನ್ನ ಆಗ್ಬೋದು. ಸಹಾಯ ಮಾಡೋದಕ್ಕೆ ಹಲವಾರು ರೀತಿಗಳಿದೆ. ಹಣನೇ ಸಹಾಯ ಮಾಡಬೇಕು ಅಂತ ಏನಿಲ್ಲ ಅಲ್ವಾ? ಆ ರೀತಿ ಒಂದು ಸಹಾಯಗಳನ್ನ ನೀವು ಬೇರೆಯವರಿಗೆ, ನಾವು ಈ ರೀತಿ ಒಂದೊತ್ತು ಹೊಟ್ಟೆ ತುಂಬ ಊಟ ಕೊಡೋಕ್ಕಾಗಿಲ್ಲ ಅಂದರೂ ಆ ಹೊತ್ತಿನ ಹಸಿವನ್ನು ನೀಗಿಸೋದಕ್ಕೆ ಏನೋ ಒಂದು ಸ್ವಲ್ಪನಾದರೂ ನಾವು ಸಹಾಯ ಮಾಡಿದ್ರೆ ಖಂಡಿತವಾಗ್ಲೂ ರಾಯರು ತುಂಬ ಖುಷಿ ಪಡ್ತಾರೆ. ವೀಕ್ಷಕರೇ, ನೋಡಿದ್ರಲ್ವಾ ಈ ವಿಡಿಯೋನ, ಯಾವೆಲ್ಲ ನಿಯಮಗಳನ್ನ ನಾವು ಮಠದಲ್ಲಿ ಪಾಲಿಸಬೇಕು ಅಂತ. ಇನ್ನಷ್ಟು ರಾಯರ ವಿಡಿಯೋಗಳನ್ನ ನಾನು ಮುಂದಿನ ವಿಡಿಯೋದಲ್ಲಿ ತೊಗೊಂಬರ್ತೀನಿ. ಇನ್ನು ಯಾರೆಲ್ಲ ರಾಯರ ಭಕ್ತರು ಈ ಒಂದು ರಾಯರ ದಿವ್ಯಜ್ಯೋತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಮತ್ತು ಕಮೆಂಟ್ ಸೆಕ್ಷನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ನಮಸ್ಕಾರ.